ಆಧಾರ ಇಲ್ವಾ? ಭಯಪಡಬೇಡ, ದೇವರೇ ನಿನಗೆ ಆಧಾರವಾಗಿದ್ದಾನೆ. 27ನೇ ಕೀರ್ತನೆ 1ನೇ ವಚನ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? యేసయ్య ಪರಿಶುದ್ಧಾತ್ಮ ದೇವರು ನನ್ನ ಪ್ರಾಣಕ್ಕೆ ಆಧಾರವಾಗಿದ್ದಾನೆ, ನನ್ನ ಜೀವಕ್ಕೆ ಆಧಾರವಾಗಿದ್ದಾನೆ. యేసయ్య ನನ್ನ ಪ್ರಾಣಕ್ಕೆ ಆಧಾರವಾಗಿರೋದಕ್ಕೆ, యేసయ్య ನನ್ನ ಜೀವಕ್ಕೆ ಆಧಾರವಾಗಿರೋದಕ್ಕೆ ನಾನು ಯಾರಿಗೂ ಭಯಪಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮಗನೇ ಸೋದರಿ ಒಂದು ಸಾರಿ ಒಬ್ಬ ಮಿಷನರಿ ಅಂದರೆ ಆತ್ಮಗಳಿಗೆ ಸುವಾರ್ತೆ ಸಾರಬೇಕನ್ನುವಂಥ ಒಂದು ಭಾರ ಇದ್ದುಕೊಂಡು ದೇಶ ತ್ಯಾಗ ಮಾಡಿ, ಕುಟುಂಬನ ತ್ಯಾಗ ಮಾಡಿ, ತಂದೆ ತಾಯಿನ ತ್ಯಾಗ ಮಾಡಿ, ಉದ್ಯೋಗ ಪದವಿ ಸ್ಥಾನಗಳನ್ನ ತ್ಯಾಗ ಮಾಡಿ, ಅಲ್ಲಿ ಊಟ ಇದ್ದರೂ ಊಟ ಇಲ್ಲ ಅಂದರು, ಅಲ್ಲಿ ವಿರೋಧ ಇದ್ದರೂ ವಿರೋಧ ಇಲ್ಲ ಅಂದರು. ಎಂಥ ಪರಿಸ್ಥಿತಿ ಬಂದರೂ ಕೂಡ ಈಗ ನಶಿಸಿ ಹೋಗುವಂಥ ಆತ್ಮಗಳನ್ನ ದೇವರ ಕಡೆ ತಿರುಗಿಸ್ಬೇಕಂತ ದೇಶ ಬಿಟ್ಟು ದೇಶಕ್ಕೆ ಬಂದು ಸೇವೆ ಮಾಡ್ತಾರಲ್ವಾ, ಅದಕ್ಕೆ ಮಿಷನರಿ, ಅಂಥವ್ರಿಗೆ ಮಿಷನರಿ ಅಂತ ಕರೀತಾರೆ. ಓಕೆ, ಇಲ್ಲಿ ಒಬ್ಬ ಮಿಷನರಿ ಈ ದ್ವೀಪದಲ್ಲಿರುವಂಥ ನಿವಾಸಿಗಳಿಗೆ, ಈ ದ್ವೀಪ ಅಂತ ಇರ್ತದೆ, ದ್ವೀಪ ಅಂದರೆ ನಿಮ್ಗೆ ಗೊತ್ತಾ, ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ, ಆ ಥರ ಆ ದ್ವೀಪದಲ್ಲಿರುವಂಥ ಜನರು ಅವ್ರಿಗೆ ಯಾರು ಸುವಾರ್ತೆ ಹೇಳ್ತಾರೆ? ಅವ್ರಿಗೆ ಯಾರು ಕರ್ತನ ಬಗ್ಗೆ ಹೇಳ್ತಾರೆ? ಅವ್ರನ್ನ ರಕ್ಷಿಸೋದು ಯಾರು? ಅವ್ರಿಗೆ ಸುವಾರ್ತೆ ಹೇಳೋದು ಯಾರು? ನಾನಾದರೂ ಹೋಗಿ ಅವ್ರಿಗೆ ಸುವಾರ್ತೆ ಹೇಳ್ಬೇಕಂತೇಳಿ ಚೆನ್ನಾಗಿ ಹೇಳ್ರಿ. ತನ್ನ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಒಂದು ಬೋಟ್ ತಕ್ಕೊಂಡು, ಒಂದು ಸ್ಟೀಮರ್ ಬೋಟ್ ತಗೊಂಡು, ಒಂದು ಹಡಗು ತಗೊಂಡು ಕೊಂಡುಕೊಂಡು ಅದರಲ್ಲಿ ಆತನ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕೆಲವು ಔಷಧಿ ಮಾತ್ರೆಗಳನ್ನ ಆ ಒಂದು ಹಡಗಿನಲ್ಲಿ ತುಂಬಿಕೊಂಡು ಆ ದ್ವೀಪದಲ್ಲಿರುವಂಥ ಜನರನ್ನ ರಕ್ಷಣೆಗೆ ತರಬೇಕು, ಸುವಾರ್ತೆ ಸಾರಬೇಕಂತ ಒಂದು ಭಾರದಿಂದ, ಒಂದು ತಪನದಿಂದ, ಒಂದು ವೈರಾಗ್ಯದಿಂದ ಆ ಹಡಗು ತಕ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. 1 ವಾರ ಪ್ರಯಾಣ ಮಾಡಿದ್ದಾನೆ, 2 ವಾರ ಪ್ರಯಾಣ ಮಾಡಿದ್ದಾನೆ, 3 ವಾರ ಪ್ರಯಾಣ ಮಾಡಿದ್ದಾನೆ, ತಿಂಗಳು ಪ್ರಯಾಣ ಮಾಡಿದ್ದಾನೆ. ತಿಂಗಳು ಪ್ರಯಾಣ ಮಾಡಿ ಒಂದು ಸ್ಥಳಕ್ಕೆ ಬಂದಿದ್ದಾನೆ. ಇನ್ನೂ ಆ ದ್ವೀಪನ ಮುಟ್ಟಿಲ್ಲ, ಬೇರೆ ದ್ವೀಪದ ಹತ್ರ ಇದ್ದಾನೆ. ಇಷ್ಟು ದಿನ ಪ್ರಯಾಣ ಮಾಡಿದ್ದೇನೆ, ಇವತ್ತೊಂದು ದಿನ ಅಂದರೆ ಕತ್ಲಾಗಿದ್ದರಿಂದ ಇವತ್ತೊಂದು ದಿನ ನಾನು ಇಲ್ಲೇ ಉಳ್ಕೊಂಡು, ಈ ಸಮುದ್ರದ ದಂಡೆಯಲ್ಲಿ ಉಳ್ಕೊಂಡು ರೆಸ್ಟ್ ಮಾಡಿ, ನಿದ್ರೆ ಮಾಡಿ, ನಾಳೆ ಮತ್ತೆ ಅಷ್ಟು ಇನ್ನೂ ದೂರದಲ್ಲಿ ಕಾಣುವಂಥ ಆ ದ್ವೀಪಕ್ಕೆ ನಾಳೆ ಪ್ರಯಾಣ ಮಾಡೋಣ ಅಂತೇಳಿ ಸಮುದ್ರ ದಂಡೆಯಲ್ಲಿ ಆ ಒಂದು ಹಡಗನ್ನು ಕಟ್ಟಿ ಕೆಳಗಡೆ ಭಾಗದಲ್ಲಿ ಒಂದು ಕಲ್ಲು ಹೊಡೆದು ಆ ಕಂಡಿಯಾಗಿ ಓಲಾಗಿ ಕೆಳಗಡೆ ರಂಧ್ರವು ಅದೇನಾಗಿದೆ ಸೀಳಿ ಆ ಹಡಗು ಒಳಗಡೆ ಏನು ಬರ್ತಾ ಇದೆ? ನೀರು ತುಂಬುತ್ತಾ ಇದೆ, ನೀರು ಬಂದು ತುಂಬ್ತಾ ಇದೆ. ಇದು ನೀರು ತುಂಬೋದು ನೋಡಿ ಇವನಿಗೆ ಗಾಬರಿಯಾಗಿ ಏನು ಮಾಡಿದಾನೆ ಅಂದರೆ, ಎಲ್ಲ ಅಡಿಗೆ ಸಾಮಾನುಗಳನ್ನ, ರೇಷನ್ ಸಾಮಾನುಗಳನ್ನ, ಕಿರಾಣಿ ಐಟಮ್ಸ್ನ, ತರಕಾರಿನ ಮತ್ತು ಹಣ್ಣು, ಅದು ಫ್ರೂಟ್ಸ್ನ ಮತ್ತು ಆ ಒಂದು ಮಾತ್ರೆಗಳು, ಔಷಧಿ ಏನಿತ್ತು ಅದನ್ನೆಲ್ಲ ಬೇಗ ತಕ್ಕೊಂಡು ಆ ಗುಡಾರದಲ್ಲಿ ಇಡ್ತಾನೆ. ಗುಡಾರದಲ್ಲಿ ಇಡೋದ್ರೊಳಗಡೆ ಕೊನೆಗೆ ಆ ನೀರು ಬಂದು ಕೊನೆಗೆ ಆ ಒಂದು ಹಡಗು ಏನು ಇದರಲ್ಲಿ ಮುಳುಗೋಯ್ತು? ಸಮುದ್ರದಲ್ಲೇ ಮುಳುಗೋಯ್ತು. ಈಗ ಮುಂದೆ ಏನು ಮಾಡ್ಬೇಕು? ಇವಾಗ ಇವನಿನ್ನೂ ಆ ಒಂದು ದ್ವೀಪನ ಮುಟ್ಟಿಲ್ಲ, ಇನ್ನೂ ಒಂದು 2-3 ದಿನ ಪ್ರಯಾಣ ಮಾಡಬೇಕು ಆ ದ್ವೀಪ ಮುಟ್ಟಬೇಕಂದ್ರೆ. ಇಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಈಗ ಇದಕ್ಕೆ ಬೋಟ್ ಕೈ ಕೊಡ್ತು, ಅಡುಗೆ ಕೈ ಕೊಡ್ತು, ಅದು ಮುಳುಗೋಗ್ಬಿಡ್ತು. ಅದು ಕಲ್ಲಿಗೆ ಹೊಡೆದು ಸೀಳಿ ಅದ್ರ ನೀರು ಬಂದು ಅಡುಗೆ ಮುಳುಗೋಯ್ತು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಬೇಜಾರಾಯಿತು, ತುಂಬ ನೋವಾಯಿತು. ಏನು ಮಾಡಬೇಕು ಇವಾಗ? ಏನು ತೋಚದಂಥ ಪರಿಸ್ಥಿತಿ. ಈಗಿರಬೇಕಾದ್ರೆ ಆ ಗುಡಾರದಲ್ಲಿ ಇದ್ಕೊಂಡು ಇಲ್ಲಿ ಯಾವುದನ್ನ ಅಡುಗು ಅಡ್ಡಾಡ್ತದೇನೋ, ಜನ ಅಡ್ಡಾಡ್ತಾರೇನೋ, ಯಾವುದಾದ್ರು ಅಡುಗು ಬರ್ತದೇನೋ ಅಂತೇಳಿ 3 ದಿನ ಕಾದ, ಒಂದು ಅಡುಗು ಬಂದಿಲ್ಲ. ವಾರ ಕಾದ, ಒಬ್ಬರು ಅಲ್ಲಿ ಸುಳಿದಾಡ್ತಾ ಇಲ್ಲ. ಅದೊಂದು ಅರಣ್ಯ ಪ್ರದೇಶ, ಯಾರು ಅಲ್ಲಿ ಅಡ್ಡಾಡ್ತಾ ಇಲ್ಲ. ವಾರಕ್ಕಾದ ಯಾರು ಬರಲಿಲ್ಲ, 15 ದಿನಕ್ಕಾದ ಯಾರು ಬರಲಿಲ್ಲ. ಅವನ ಹತ್ರ ಇರುವಂಥ ಅಡುಗೆ ಸಾಮಾನೆಲ್ಲ ಖಾಲಿ ಆಯಿತು. ಎಲ್ಲಿವರೆಗೆ ಅದಿತ್ತು ಅಲ್ಲಿವರೆಗೆ ತಿಂತಾ ಇದ್ದ, ಅಡುಗೆ ಮಾಡ್ಕೊಂಡು ತಿಂತಾ ಇದ್ದ. ಆ ರೇಷನ್ ಕೂಡ ಖಾಲಿ ಹಾಕಿ ಬಂತು. ಒಳಗಡೆ ಭಯ, ಇದು ಖಾಲಿ ಆದಮೇಲೆ ತಿನ್ನಕ್ಕೆ ಏನು ಮಾಡಬೇಕು? ಒಂದು ಅಡುಗೆ ಅಡ್ಡಾಡ್ತಾ ಇಲ್ಲ, ಒಂದು ಮನುಷ್ಯ ಅಡ್ಡಾಡ್ತಾ ಇಲ್ಲ. ಇಲ್ಲಿಂದ ನಾನು ಹೆಂಗೆ ಹೊರಗೆ ಹೋಗೋದು ಇವಾಗ ಅಂತೇಳಿ ಯೋಚನೆ ಮಾಡಬೇಕಾದ್ರೆ 15 ದಿನ ಆಯಿತು, 20 ದಿನ ಆಯಿತು. 20 ದಿನ ಆದ ಕೊನೆಗೆ ಎಲ್ಲ ರೇಷನ್ ಖಾಲಿ ಆಯಿತು. ತುಂಬ ನೋವಲ್ಲಿ ಕೂತ್ಕೊಂಡಿದ್ದಾನೆ. ಅವನು ನೋವಲ್ಲಿ ಕೂತ್ಕೊಂಡ್ರೆ ಇದ್ದಕ್ಕಿದ್ದಂಗೆ ಅವನೊಂದು ಟೆಂಟ್ ಹಾಕಿದ್ನಲ್ವಾ, ಆ ಟೆಂಟ್ಗೆ ಬೆಂಕಿ ಎತ್ತಿಬಿಡ್ತು. ಬೆಂಕಿ ಎತ್ತಿ ಎಲ್ಲ ಸುಟ್ಟೋಗ್ಬಿಡ್ತು. ಕೊನೆಗೆ ಅವನಿಗೆ ಎಷ್ಟು ನೋವಾಯ್ತು ಅಂದರೆ, ಈ ಕಡೆ ಅಡುಗು ಮುಳುಗೋಯ್ತು, ಈ ಕಡೆ ಟೆಂಟ್ ಕೂಡ ಬೆಂಕಿಯಿಂದ ಸುಟ್ಟೋಯ್ತು. ಹೊರಗಡೆ ಬಂದು ಆಕಾಶ ನೋಡಿ, ದೇವರೇ
ನಾನು ಸುವಾರ್ತೆ ಸಾರ್ಬೇಕಂತ ಎಷ್ಟೋ ಬಾರದಿಂದ ಬಂದೆ. ಒಂದು ಕಡೆ ನೋಡಿದ್ರೆ ಅಡುಗು ಮುಣಿಗೋಯ್ತು ಎಲ್ಲ, ಈ ಕಡೆ ನೋಡಿದ್ರೆ ಈ ಕಡೆ ಈಗ ಟೆಂಟ್ ಕೂಡ ಮುಣಿಗೋಯ್ತು. ಅಯ್ಯ, ನಂದೆಂಥ ಒಂದು ಪರಿಸ್ಥಿತಿ, ನನಗೆ ದಿಕ್ಕಿಲ್ದಂಥ ಪರಿಸ್ಥಿತಿ. ಅಪ್ಪ, ನನ್ನ ಕೈ ಬಿಡಬೇಡಪ್ಪ, ನನಗೆ ಸಹಾಯ ಮಾಡಪ್ಪ, ನನಗೆ ಹೆಲ್ಪ್ ಮಾಡಪ್ಪ, ನನಗೆ ದಾರಿ ತೋರಿಸಪ್ಪ. 20 ದಿನ ಆಯಿತು, ಒಬ್ಬರು ಇಲ್ಲಿ ಅಡ್ಡಾಡ್ತಾ ಇಲ್ಲಪ್ಪ. ಇಂಥ ದ್ವೀಪದಿಂದ ನಾನು ಹೊರಗಡೆ ಹೋಗೋದು ಹೆಂಗಪ್ಪ? ದೇವರೇ, ನೀನೇ ನನಗೆ ದಿಕ್ಕಪ್ಪ, ನೀನೇ ನನಗೆ ಆಧಾರಪ್ಪ. ದಿಕ್ಕಿಲ್ದ ಸ್ಥಿತಿಯಲ್ಲಿದ್ದೀನಪ್ಪ, ಯಾರು ಸಪೋರ್ಟ್ ಸಹಾಯ ಇಲ್ಲಪ್ಪ ಅಂತ ಕಣ್ಣೀರು ಸುರಿಸಿ ಆಕಾಶ ನೋಡಿ ಕೂಗಿ ಪ್ರಾರ್ಥನೆ ಮಾಡಿದರೆ, ಅವನು ಪ್ರಾರ್ಥನೆ ಮಾಡಿ ಮುಗಿಸೋದ್ರೊಳಗಡೆ ಒಂದು ಬೋಟ್ ಅವರು ಇರುವಂಥ ಜಾಗಕ್ಕೆ ಬರ್ತಾ ಇದೆ. 4 ಜನ ಬೋಟಲ್ಲಿದ್ದಾರೆ. 4 ಜನ ಅವನ ಹತ್ರ ಬಂದರು. ಅವನು ಪ್ರೇಯರ್ ಮುಗಿಸೋದ್ರೊಳಗಡೆ ಬಂದಮೇಲೆ ಇವನು ಕೇಳ್ತಾನೆ, ನಾನು ಇಲ್ಲಿದ್ದೀನಂತ ನಿಮಗೆ ಹೆಂಗೆ ಗೊತ್ತಾಯಿತು? ಯಾರು ಹೇಳಿದ್ರು ನಾನು ಇಲ್ಲಿದ್ದೀನಂತಂದರೆ ಅವರಂದರು, ಸಾರ್, ನಾವು ತುಂಬ ವರ್ಷದಿಂದ ನಮ್ಮದೊಂದೇ ಒಂದು ಬೋಟು ಈ ಒಂದು ಮಾರ್ಗದಿಂದ ಹೋಗೋದು. ಈ ದ್ವೀಪದಲ್ಲಿ ನಾವು ಇಷ್ಟು ವರ್ಷ ಒಬ್ಬ ಮನುಷ್ಯರನ್ನು ಕೂಡ ನಾವು ಈ ದ್ವೀಪದಲ್ಲಿ ನೋಡಿಲ್ಲ. ಆದರೆ ಇವತ್ತು ನಾವು ಹಾದು ಹೋಗ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಂದಿವಂದರೆ, ಏನೋ ಬೆಂಕಿ ಹತ್ತಿ ಉರಿಯೋದು ನಮಗೆ ಕಾಣಿಸ್ತು. ಅಂದರೆ ಆ ಗೂಡಾಗ್ರೆ ಬೆಂಕಿ ಹತ್ತಿದಲ್ವಾ, ಆ ಬೆಂಕಿಯ ಒಂದು ಏನು ಜ್ವಾಲೆ, ಆ ಹೊಗೆ ಮೇಲೆ ಹೋಗೋದು ನೋಡಿ 4 ಜನ ಮಾತಾಡಿದ್ರಂತೆ, ಅಲ್ಲಿ ಬೆಂಕಿ ಕಾಣ್ತಾ ಇದೆ, ಅಲ್ಲಿ ಹೊಗೆ ಬರ್ತಾ ಇದೆ, ಖಂಡಿತ ಅಲ್ಲಿ ಮನುಷ್ಯರು ಇರ್ಬೋದು, ಹೋಗಿ ನೋಡೋಣ ಬರ್ರಿ ಅಂತೇಳಿ 4 ಜನ ಬಂದು ಆ ಸ್ಥಳಕ್ಕೆ ಬಂದಿದ್ದಾರೆ. ನೀನು ಸಿಕ್ಕಿದ್ಯಾ ಅಂತ ಹೇಳಿದ್ರಂತೆ. ಆವಾಗ ಈ ಮಿಷನರಿ ಆಕಾಶದ ಕಡೆ ನೋಡಿ ಹೇಳ್ತಾನಂತೆ, ಅಯ್ಯ, ನನ್ನ ಗುಡಾರಕ್ಕೆ ಟೆಂಟಿಗೆ ಬೆಂಕಿ ಹತ್ತಿಲ್ಲ ಅಂದಿದ್ರೆ ನಾನು ಇಲ್ಲಿಂದ ಹೊರಗಡೆನೆ ಬರ್ತಿರ್ಲಿಲ್ಲ. ಅದು ನಿನಗೆ ಗೊತ್ತು. ನನ್ನ ಗುಡಾರಕ್ಕೆ ಬೆಂಕಿ ಹತ್ತುವಂತೆ ಮಾಡಿ ನನಗೆ ಸಹಾಯ ಮಾಡಿದೆಯಲ್ಲಪ್ಪ, ನನ್ನ ಕಾಪಾಡಿದೆಯಲ್ಲಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವರೇ. ಈ ಆರಾಧನೆಗೆ ಬಂದಿದೆಯಾ? ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಆಲಯಕ್ಕೆ ಬಂದಿದೆಯಾ? ಆರಾಧನೆಗೆ ಬಂದಿದೆಯಾ? ಭಯಪಡಬೇಡ, ಈಗ ನಾನು ನಿನ್ನ ಕೈ ಹಿಡಿತೇನೆ. ಈಗ ಏನು ತೋಚ್ತಾ ಇಲ್ಲ, ದಾರಿ ಕಾಣ್ತಾ ಇಲ್ವಾ? ಭಯಪಡಬೇಡ, ನಾನೇ ಮಾರ್ಗ ತೆರಿತೇನೆ. ನಿನ್ನ ಪಕ್ಷ ನಿಲ್ಬೇಕಾದವರು, ನಿನಗೆ ಸಪೋರ್ಟ್ ಮಾಡಬೇಕಾದವರು, ನಿನ್ನ ಜೀವನಕ್ಕೆ ಆಧಾರವಾಗಿ ನಿಲ್ಬೇಕಾದವ್ರು ನಿನ್ನ ಪರವಾಗಿ ನಿಲ್ತಾ ಇಲ್ವಾ? ಚಿಂತೆ ಮಾಡಬೇಡ, ನಾನು ನಿನ್ನ ಪಕ್ಷ ಕಾರ್ಯ ಮಾಡ್ತೇನೆ. ನಿನಗೆ ಆಧಾರವಾಗಿರುವಂಥ ಜಾಬ್, ನಿನಗೆ ಆಧಾರವಾಗಿರುವಂಥ ಉದ್ಯೋಗ, ನಿನಗೆ ಆಧಾರವಾಗಿರುವಂಥ ದುಡಿಮೆ, ನಿನಗೆ ಆಧಾರವಾಗಿರುವಂಥ ಬಿಸಿನೆಸ್ ಕಳ್ಕೊಂಡಿದೆಯಾ? ನಿಸ್ಸಹಾಯಕ ಸ್ಥಿತಿಯಲ್ಲಿದೆಯಾ? ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಯಾರ ಸಪೋರ್ಟ್ ಇಲ್ವಾ, ಯಾರ ಸಹಾಯ ಇಲ್ವಾ, ಯಾರ ಹೆಲ್ಪ್ ಇಲ್ಲ, ಭಯಪಡಬೇಡ, ನಾನೇ ನಿನಗೆ ಆಧಾರವಾಗಿದ್ದೇನೆ. ಇಲ್ಲದೆ ಈ ಸ್ಥಳದಲ್ಲಿ ಕೂತ್ಕೊಂಡಿದೀಯಾ? ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಇಲ್ಲಿ ನೀನು ಕೂತ್ಕೊಂಡಿದೀಯಾ? ತಳ್ಳಲ್ಪಟ್ಟಂತ ಸ್ಥಿತಿಯಲ್ಲಿ ನೀನು ಕೂತ್ಕೊಂಡಿದೀಯಾ? ಕೆಲವರಿಂದ ದೂರ ಆಗಿ ನೀನು ಒಂಟಿಯಾಗಿ ಇಲ್ಲಿ ನೀನು ಕೂತ್ಕೊಂಡಿದೀಯಾ? ಇವತ್ತು ದೇವರೇ, ಯಾರು ಆಧಾರ ನನಗಿಲ್ಲ ಅಂದ್ರು ನೀನು ನನಗೆ ಆಧಾರಪ್ಪ ಅಂತ ಪ್ರಾರ್ಥನೆ ಮಾಡಿದ್ರೆ ನನ್ನ ದೇವ ಹೇಳ್ತಾನೆ, భయపడొద్దు, నేను నీ పక్ష ఉంటాను, నేను నీకు సహాయం చేస్తాను, నా ನಿನ್ನ ಪಕ್ಷ ಇತ್ತು, ನಾನು ನಿನಗೆ ಸಹಾಯ ಮಾಡ್ತೇನೆ. ಯಾರು ಇಲ್ವಾ? ಭಯಪಡಬೇಡ, ದೇವರೇ ನಿನಗೆ ಆಧಾರವಾಗಿದ್ದಾನೆ. ಮಗನಿ ಮಗಳೇ, ಸೋದರಿ ಚೆನ್ನಾಗಿ ಹೇಳ್ರಿ. ಮಗನಿ ಮಗಳೇ, ಸೋದರಿ ಚೆನ್ನಾಗಿ ಹೇಳ್ರಿ. ದೇವರಿಗೆ ಸ್ತೋತ್ರ. ಯೋಸೇಫ್ ಅನ್ನುವಂಥ ವ್ಯಕ್ತಿಗೆ ಅವನಿಗೆ ಆಧಾರ ಅನ್ನುವಂಥದ್ದು ಯಾರಾದರೂ ಇದ್ರೆ ಅವನಿಗೆ ಅವರ ತಂದೆ ಮಾತ್ರ. ನೋಡ್ರಿ, ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಆಧಾರ, ತಂದೆ ತಾಯಿಗಳಿಗೆ ಮಕ್ಕಳ ಆಧಾರ, ಹೆಂಡತಿಗೆ ಗಂಡ ಆಧಾರ, ಗಂಡನಿಗೆ ಹೆಂಡತಿ ಆಧಾರ. ಇವಾಗ ಇಲ್ಲಿ ನೋಡ್ರಿ, ಯೋಸೆಫನಿಗೆ ಅಣ್ಣ ತಮ್ಮಂದ್ರಿದ್ದಾರೆ, ಇಲ್ಲಂತಲ್ಲ. ಆದರೆ ಅವ್ರು ಎಂಥ ಅಣ್ಣ ತಮ್ಮಂದ್ರಂದರೆ 24 ಗಂಟೆ ಯಾವಾಗ ಇವನು ಸಾಯಿಸ್ಲಪ್ಪ ಅಂತ ಪ್ರಯತ್ನ ಯೋಚನೆ ಮಾಡುವಂಥ ಅಣ್ಣ ತಮ್ಮಂದರು. ಅಂದರೆ ಅವ್ರ ಪರವಾಗಿಲ್ಲ, ಅಂದರೆ ಅಣ್ಣಂದರು ಅವನ ಪರವಾಗಿಲ್ಲ. ಇರೋದು ಒಬ್ಬನೇ ತಂದೆ, ಆ ತಂದೆ ಮಾತ್ರ ಅವನಿಗೆ ಆಧಾರ. ಆದರೆ ಈ ಅಣ್ಣ ತಮ್ಮಂದ್ರು ಏನು ಮಾಡಿದ್ರು ಗೊತ್ತಾ?
ಈ ಅಣ್ಣ ತಮ್ಮಂದರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟು ತಂದೆಯಿಂದನೇ ಯೋಸೇಫನನ್ನು ದೂರ ಮಾಡಿದರು. ಈಗ ಯೋಸೇಫನು ಹೋದಂಥ ಐಗುಪ್ತ ದೇಶದಲ್ಲಿ, ಪರಸ್ಥಳದಲ್ಲಿ, ಪರದೇಶದಲ್ಲಿ, ಆ ಪರಿಚಯ ಸ್ಥಳದಲ್ಲಿ, ಐಗುಪ್ತ ದೇಶದಲ್ಲಿ ಅವನಿಗೆ ಯಾರೂ ಇಲ್ಲ. ದಿಕ್ಕಿಲ್ಲದಂಥ ಒಂದು ಸ್ಥಿತಿ, ನಿಸ್ಸಹಾಯಕವಾದಂಥ ಒಂದು ಸ್ಥಿತಿ, ಆಧಾರ ಇಲ್ಲದಂಥ ಒಂದು ಸ್ಥಿತಿ. ಅಂಥ ಸ್ಥಿತಿಯಲ್ಲಿದ್ದಾನೆ. ಒಂದೊಂದು ಸಾರಿ ಹಿಂಗೆ ಬಂದ್ಬಿಡುತ್ತೆ ಕಷ್ಟಗಳು. ನಿಸ್ಸಹಾಯಕ ಸ್ಥಿತಿಯಲ್ಲಿ, ಆಧಾರ ಇಲ್ಲದ ಸ್ಥಿತಿಯಲ್ಲಿ ಒಂದು ವೇಳೆ ನಾನು ಅನ್ಕೊಂತೀನಿ, ಎಷ್ಟು ಹತ್ತಿರ್ಬೋದು ಅವನು, ಎಷ್ಟು ಗೋಳಾಡಿರ್ಬೋದು ಅವನು, ಎಷ್ಟು ಬಾಧೆ ಪಟ್ಟಿರ್ಬೋದು, ಮನಸ್ಸಿಗೆ ಎಷ್ಟು ಗಾಯ ಆಗಿರ್ಬೋದು ಅವನಿಗೆ. ಆದರೆ ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ, ಯಾರು ಅವನಿಗಿಲ್ಲ, ಒಬ್ಬನೇ ಒಬ್ಬನೇ ಒಬ್ಬನೇ. ಆದರೆ ಒಂದು ಮಾತು ಹೇಳ್ತೀನಿ, ದೇವರ ಅವನ ಕೈ ಬಿಡಲಿಲ್ಲ. ದೇವರು ಅವನನ್ನು ಕೈ ಬಿಡಲಿಲ್ಲ. ದೇವರು ಅವನನ್ನು ಕೈ ಬಿಡಲಿಲ್ಲ. ದೇವರು ಅವನಿಗೆ ಆಧಾರವಾಗಿದ್ದಕ್ಕೆ ಅನ್ಯ ದೇಶದಲ್ಲಿ, ಅನ್ಯರ ಮಧ್ಯದಲ್ಲಿ, ಅನ್ಯ ಜನರ ಮಧ್ಯದಲ್ಲಿ ದೇವರ ದೇಶಕ್ಕೆ ಅವನನ್ನು ಪ್ರಧಾನ ಮಂತ್ರಿಯಾಗಿ ಮಾಡಿದ್ದಾರೆ. ನಾನು ನಿಮಗೆ ಆಧಾರವಾಗಿದ್ದೇನೆ. ಮಗನ ಮಗಳೇ ಸೋದು ಶಣಗಳು, ಮಗನ ಮಗಳೇ ಸೋದು ಸೋದರಿ ದೇವ ಸ್ತೋತ್ರ. ಎಸ್ತೇರಳು ಅನ್ನುವಂಥ ಮಗಳು ದೇವ ಸ್ತೋತ್ರ ಹುಟ್ಟಿ ಕೆಲವು ವರ್ಷಗಳು, ಇನ್ನು ಚಿಕ್ಕ ವಯಸ್ಸಿದ್ದಾಗಲೇ ತಾಯಿ ತೀರಿಹೋದ್ಲು. ಇನ್ನು ಸ್ವಲ್ಪ ದಿವಸ ಆದಮೇಲೆ ತಂದೆ ಕೂಡ ತೀರಿಹೋದ್ನು. ಒಬ್ಬಳೆ ಮಗಳು. ಯಾರು ನೋಡ್ಬೇಕಿವಾಗ? ಯಾರು ಕಾಪಾಡಬೇಕಿವಾಗ? ಯಾರು ಪೋಷಿಸ್ಬೇಕಿವಾಗ? ಯಾರು ಸಂರಕ್ಷಿಸ್ಬೇಕಿವಾಗ? ಆ ಮಗಳ ಜೀವನ ಯಾರು ಕಟ್ಟಬೇಕಿವಾಗ? ತಂದೆ ತಾಯಿ ಇಬ್ಬರು ಚಿಕ್ಕ ವಯಸ್ಸಿಗೆ ಕಣ್ಣು ಮುಚ್ಚಿದ್ರು. ನಿಮಗೆ ಗೊತ್ತಲ್ವ ಯಾರಿಗೆ ಯಾರು ಇಲ್ಲ ಅಂತ? ನಿಮಗೆ ಗೊತ್ತಲ್ವ ಯಾರಿದ್ರು ಯಾರು ನೋಡಲ್ಲ ಅಂತ? ದೇವರಿಗೆ ಸ್ತೋತ್ರ. ದಿಕ್ಕಿಲ್ಲದ ಸ್ಥಿತಿಯಲ್ಲಿದ್ದಾಳೆ. ಆಧಾರ ಇಲ್ಲ ಆ ಮಗಳಿಗೆ. ದೇವರಿಗೆ ಸ್ತೋತ್ರ. ನನ್ನ ದೇವರಂತಾನೆ ನೋಡಿದವರೆಲ್ಲರ ಆ ಮಗಳಿಗೆ ಯಾರು ದಿಕ್ಕಿಲ್ಲ ಅಂತ ಇದ್ದಾರೆ. ದೇವರಂತ ನಾನು ಆ ಮಗಳ ಪಕ್ಷ ನಿಲ್ತೇನೆ. ನಾನು ಆ ಮಗಳ ಪಕ್ಷ ನಿಲ್ತೇನೆ. ನಾನು ಆ ಮಗಳಿಗೆ ಸಹಾಯ ಮಾಡ್ತೇನೆ. ನಾನು ಆ ಮಗಳ ಜೀವಿತನ ಕಟ್ಟುತ್ತೇನೆ. ನಾನು ಆ ಮಗಳ ಜೀವನವನ್ನು ರೂಪಿಸ್ತೇನೆ. ದೇವರೇನೋ ಮಾಡಿದ್ರೆ ಗೊತ್ತಾ? ಆ ಅನಾಥ ಮಗಳನ್ನ ದೇವರು ಆರಿಸ್ಕೊಂಡು ಆ ದೇಶಕ್ಕೆ ರಾಣಿಯಾಗಿ ದೇವರು ಮಾಡಿದ್ದಾನೆ. ದೇವರೇ ನಮಗೆ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇನ್ನೊಂದು ಮಾತು ಹೇಳ್ತೀನಿ. ಇಲ್ಲೇನು ನೀವು ಕೂತ್ಕೊಂಡಿದ್ದೀರೋ, ನಿಮ್ಮಲ್ಲಿ ಕೆಲವರು ಒಳ್ಳೆ ಸ್ಥಿತಿಗೆ ಹೋಗಿದ್ದೀರಿ. ನಿಮ್ಮಲ್ಲಿ ಕೆಲವರು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದೀರಿ. ನಿಮ್ಮ ತಂದೆ ಬ್ಯಾಕ್ಗ್ರೌಂಡಿಂದ ನೀವು ಹೋಗಿಲ್ಲ. ದೇವರು ನಿಮಗೆ ಆಧಾರವಾಗಿದ್ದಕ್ಕೆ ದೇವರು ಇವತ್ತು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿ ಉತ್ತಮ ಸ್ಥಿತಿಗೆ ತಂದಿದ್ದಾರೆ. ಕೇಳಿ, ದೇವರು ಪರಿಸ್ಥಿತಿಗಳನ್ನ ತಂದು, ಸನ್ನಿವೇಶಗಳನ್ನ ತಂದು, ಸಂದರ್ಭಗಳನ್ನ ತಂದು, ದಿಕ್ಕಿಲ್ಲದ ಸ್ಥಿತಿಯಿಂದ, ಆಧಾರ ಇಲ್ಲದ ಸ್ಥಿತಿಯಿಂದ ನಿಮ್ಮನ್ನ ಮೇಲೆ ತಂದೆ ತರ್ತಾನೆ. ಸಪೋರ್ಟ್ ಇಲ್ಲ ಅಂದ್ರು, ಯಾರು ಹೆಲ್ಪ್ ಇಲ್ಲ ಅಂದ್ರು ಭಯಪಡಬೇಡ. ದೇವರೇ ನಿನಗೆ ಆಧಾರವಾಗಿದ್ದಾನೆ. ಆಮೇಲೆ ದೋಷೋತ್ರ. ಒಂದು ಸಾರಿ ನಾನು ಕೇಳಿಸ್ಕೊಂಡಂಥ ಒಂದು ಸಾಕ್ಷಿ. ಒಂದು ಕುಟುಂಬ, ಗಂಡ ಹೆಂಡ್ತಿದ್ದಾರೆ. ಗಂಡ ಗೌರ್ಮೆಂಟ್ ಕೆಲಸ ಮಾಡ್ತಾನೆ. ಕೇಳಬೇಕು, ಗಂಡ ಗೌರ್ಮೆಂಟ್ ಕೆಲಸ ಮಾಡ್ತಾನೆ. 3 ಜನ ಮಕ್ಕಳು, 1 ಗಂಡು 2 ಹೆಣ್ಣು. ಪ್ರತಿದಿನ ಡ್ಯೂಟಿಗೆ ಹೋದಂತೆ, ಕೆಲ್ಸಕ್ಕೆ ಹೋದಂತೆ ಗಂಡ ಕೆಲ್ಸಕ್ಕೆ ಹೋಗಿದ್ದಾನೆ. ಸಾಯಂಕಾಲ ಬೈಕಲ್ಲಿ ಮನೆಗೆ ಬರಬೇಕಲ್ವಾ? ಆ ವ್ಯಕ್ತಿ ಮೇಲೆ ಬಸ್ ಹತ್ತೋಗಿದೆ.
ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ, ಸತ್ತೋಗಿದ್ದಾನೆ. ಯಾರೋ ಹೆಂಡ್ತಿಗೆ ಫೋನ್ ಮಾಡಿದ್ದಾರೆ, ನಿಮ್ಮ ಗಂಡ ಆ್ಯಕ್ಸಿಡೆಂಟಲ್ಲಿ ಸತ್ತೋಗಿದ್ದಾನೆ, ಆಸ್ಪತ್ರೆಗೆ ಹಾಕಿದ್ವಿ ಬಂದು ನೋಡ್ರಿ ಅಂತ. ಮಕ್ಕಳು ಕಟ್ಕೊಂಡು ಆಸ್ಪತ್ರೆಗೆ ಓಡೋಗಿ ನೋಡಿದ್ರೆ ಗಂಡನ ಪ್ರಾಣ ಹೋಗಿದೆ. ಇನ್ನು ಗಂಡನಿಗೆ ಮಣ್ಣು ಮಾಡಿ 1 ವಾರ 2 ವಾರ 3 ವಾರ ಅದೇ ಚಿಂತೆಯಲ್ಲಿ, ನನ್ನ ಗಂಡ ನಾನು ಕಳ್ಕೊಂಡೆಲ್ಲ, ದಿಕ್ಕಿಲ್ಲದ ಸ್ಥಿತಿಯಲ್ಲಿ ಬಂತಲ್ಲ ನನಗೆ ಅಂತೇಳಿ ಚಿಂತೆ ಮಾಡಿ ಆ ಮಗಳಿಗೂ ಸಹ, ಅಂದರೆ ಆ ಹೆಂಡ್ತಿಗೂ ಸಹ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಆಕೆಗೂ ಸ್ವಲ್ಪ ತೊಂದರೆ ಆಗಿದೆ. ಆಯಿತು, ಇದಾದ ನಂತರ ಕೇಳ್ರಿ, ಕೆಲವು ದಿವಸಗಳಾದ ನಂತರ ಆ ಕುಟುಂಬಕ್ಕೆ ದೇವರ ಸುವಾರ್ತೆ ಮುಟ್ಟಿದೆ. ಯಾರೋ ನಿಮ್ಮಂಥವ್ರು, ಯಾರೋ ದೇವ್ರು ನಂಬಿದವರು, ಅಕ್ಕ ನೀವು ದೇವ್ರು ನಂಬ್ಕೋಕ್ಕ, ದೇವ್ರು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾನಂದ್ರೆ, ಆ ಯಮ್ಮ ಬಂದು ಆಲಯದಲ್ಲಿ ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡು ದೇವ್ರ ವಾಕ್ಯ ಕೇಳಿದ್ಲು. ಇಡೀ ತಾಯಿ ಮಕ್ಕಳು ಎಲ್ಲರೂ ಸಂಪೂರ್ಣವಾಗಿ ದೇವ್ರ ಕಡೆ ತಿರುಗಿದರು. ಸಂಪೂರ್ಣ ದೇವ್ರ ಕಡೆ ತಿರುಗಿ ಒಂದಿನ ತಾಯಿ ಮಕ್ಕಳನ್ನ ಕುಂದಿಸ್ಕೊಂಡು ಹೇಳ್ತಾಳೆ ಅಂತ, ದೇವ್ರಿಗೆ ಪ್ರಾರ್ಥನೆ ಮಾಡ್ತಾಳೆ, ದೇವರೇ ನಾನು ಮುಂದೆ ಏನು ಮಾಡಬೇಕೋ ನನಗೆ ದಾರಿ ಕಾಣ್ತಾ ಇಲ್ಲ, ನನ್ನ ಮಕ್ಕಳು ಹೆಂಗೆ ಸಂರಕ್ಷಿಸ್ಬೇಕು ನನಗೆ ದಾರಿ ಕಾಣ್ತಾ ಇಲ್ಲ, ಹೆಂಗೆ ಜೀವನ ಮಾಡ್ಬೇಕು ನನಗೆ ದಾರಿ ಕಾಣ್ತಾ ಇಲ್ಲ. ನನ್ನ ಗಂಡ ಇದ್ದಾಗ ನನ್ನನ್ನು ಹೊರಗಡೆ ಕೂಡ ಬಿಟ್ಟಿಲ್ಲ, ಹೊರಗಡೆ ಪ್ರಪಂಚದ ವಾತಾವರಣ ನನಗೆ ಗೊತ್ತಿಲ್ಲ, ನಾನು ಈ ಮಕ್ಕಳನ್ನ ಹೆಂಗೆ ಸಾಕಲಿ, ಹೆಂಗೆ ಓದಿಸಲಿ, ಹೆಂಗೆ ಬೆಳೆಸಲಿ, ಹೆಂಗೆ ನಾನು ಜೀವನ ಮಾಡಲಿ. ಅಯ್ಯ, ನನ್ನ ಗಂಡ ಇದ್ದಾಗ ನನ್ನ ಗಂಡ ನನಗೆ ಆಧಾರವಾಗಿದ್ದ, ಇವತ್ತು ನನಗೆ ಆಧಾರ ಯಾರೂ ಇಲ್ಲ, ನನ್ನ ಮಕ್ಕಳಿಗೆ ಆಧಾರ ಯಾರೂ ಇಲ್ಲ, ನಮ್ಮ ಕುಟುಂಬಕ್ಕೆ ಆಧಾರ ಯಾರೂ ಇಲ್ಲ. ದೇವಾ ದೇವಾ, ನಮ್ಮ ಕುಟುಂಬಕ್ಕೆ ನೀನೇ ಆಧಾರ, ನಮ್ಮ ಕುಟುಂಬಕ್ಕೆ ನೀನೇ ಆಧಾರ, ನಮ್ಮ ಕುಟುಂಬಕ್ಕೆ ನೀನೇ ಆಧಾರ. ನಮ್ಮನ್ನು ನಿನ್ನ ಕೈಲಿ ಕೊಡ್ತೀವಂತೇಳಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಆ ತಾಯಿ ದೇವ್ರ ಕೈಲಿ ಒಪ್ಪಿಸಾಳಂತೆ. ದೇವ್ರ ಕೈಲಿ ಒಪ್ಪಿಸಿ ಪ್ರತಿ ವಾರ ಚರ್ಚಿಗೆ ಹೋಗ್ತಾ ಬರ್ತಾ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾನಂತೇಳಿ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದಾಳೆ. ಚೆನ್ನಾಗಿ ಕೇಳಿಸ್ಕೊಳ್ರಿ, ಇವತ್ತು ಆ ಕುಟುಂಬ ಹೇಗಿದೆ ಗೊತ್ತಾ? ದೊಡ್ಡ ಮಗನಿಗೆ ಡಾಕ್ಟರ್ ಕೆಲಸ ಸಿಕ್ಕು ದುಬೈ ದೇಶದಲ್ಲಿ ಆತನು ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾನೆ. 2ನೇ ಮಗಳು ಒಬ್ಬ ದೊಡ್ಡ ಪಾಸ್ಟರ್ಗೆ ಮದುವೆ ಮಾಡಿಕೊಂಡು ಅವರು ಒಂದು ದೊಡ್ಡ ಪಟ್ಟಣದಲ್ಲಿ ಅವರು ದೇವರ ಸೇವೆ ಮಾಡ್ತಾ ಇದ್ದಾರೆ. ಕೊನೆ ಮಗಳಿಗೆ ಇಂಜಿನಿಯರಿಂಗ್ ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಿಕ್ಕಿಲ್ಲದ ಕುಟುಂಬದ ಜೊತೆ ದೇವರ ಆಧಾರವಾಗಿದ್ದಕ್ಕೆ ದೇವರು ದಿಕ್ಕಿಲ್ಲದ ಸ್ಥಿತಿಯಿಂದ ಆ ಕುಟುಂಬನ ಮೇಲೆ ತಂದಿದ್ದಾನೆ. ವಯಸ್ಸಿದೆಯಲ್ಲ, ಆ ವಯಸ್ಸಲ್ಲಿ ಒಂದು 18 ವಯಸ್ಸಿನಲ್ಲಿ ಬ್ರಾಹ್ಮಣ ಕುಟುಂಬದಿಂದ ಒಬ್ಬ ಯವನಸ್ಥ ಹುಡುಗ ಯಾರೋ ಸುವಾರ್ತೆ ಹೇಳಿದ್ರೆ, ನಿಮ್ಮಂಥವ್ರು ಸುವಾರ್ತೆ ಹೇಳಿದ್ರೆ ಆತನ ದೇವ್ರು ನಂಬ್ಕೊಂಡು ಪ್ರತಿ ಭಾನುವಾರ ಆಲಯಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾನೆ. ಮನೇಲಿ ಗೊತ್ತಿಲ್ಲ, ಮನೇಲಿ ಗೊತ್ತಾದರೆ ಮನೆಯವ್ರು ಬೈತಾರಂತೇಳಿ ಪ್ರಾರಂಭದಲ್ಲಿ ಹೇಳಿಲ್ಲ. ರಹಸ್ಯವಾಗಿ ಪ್ರೇಯರಿಗೆ ಬಂದು ರಹಸ್ಯವಾಗಿ ಹೋಗ್ತಾ ಇದ್ದಾನೆ. ಕೇಳ್ರಿ, ಎಷ್ಟು ದಿನ ಅಂತ ಬಚ್ಚಿಟ್ಕೊಂಡು ಆ ಆಲಯಕ್ಕೆ ಹೋಗ್ಬೇಕು, ಒಂದಲ್ಲ ಒಂದು ದಿನಾನ ಗೊತ್ತಾಗಬೇಕಲ್ಲ ಅಂಥೇಳಿ ಮನೇಲಿ ಹೇಳ್ತಾನೆ, ನಾನು ಯೇಸು ಪ್ರಭುನ ನಂಬ್ಕೊಂಡಿದ್ದೀನಿ, ಯೇಸು ಪ್ರಭುನ ಆರಾಧನೆ ಮಾಡ್ತಾ ಇದ್ದೀನಿ. ಯೇಸು ಪ್ರಭು ಒಳ್ಳೆ ದೇವರಂದರೆ ತಂದೆ ತಾಯಿಗಳಿಗೆ ಹಂಗೆ ಫುಲ್ಲು ಸಿಟ್ಟು ಬಂದು ಕೊಳ್ಳು ಪಟ್ಟಿ ಹಿಡ್ಕೊಂಡು ಕುತ್ತಿಗಿಡ್ಕೊಂಡು ದಡದ ಒಂದು ಎಳ್ಕೊಂಬಂದು ಹೊರಗಡೆ ಹಂಗೆ ಬಿಸಾಕಿದ್ದಾರೆ. ನಮ್ಮ ಕುಲ ಎಂಥದ್ದು, ನಮ್ಮ ಜಾತಿ ಎಂಥದ್ದು, ನಮ್ಮ ಮತ ಎಂಥದ್ದು, ನಮ್ಮ ಆಚರಣೆ ಎಂಥದ್ದು. ಹೋಗಿ ಕೀಳು ಜಾತಿ ದೇವ್ರು ನಂಬಿದೆಯಾ? ನೀನು ಒಂದು ವೇಳೆ ಆ ದೇವ್ರನ್ನ ನಂಬಿ ಅಂದ್ರೆ ನಮ್ಮ ಮನೇಲಿ ಒಂದು ಕ್ಷಣ ಇರೋಂಗಿಲ್ಲ. ಹೊರಗಡೆ ಹೋಗೋ. ಕರುಣೆ ಇಲ್ದಂಗೆ ತಂದೆ ತಾಯಿ ಅವನನ್ನು ಹೊರಗಡೆ ಬಿಸಾಕಿದ್ದಾರೆ. ಅವನಿಗೆ ಸಂಬಂಧಪಟ್ಟಂಥ ಬಟ್ಟೆ ಸಣ್ಣ ಬ್ಯಾಗ್ ತೊಗೊಂಡು ಹೋಗೋ. ನಾವು ಅನ್ಕೊಂತೀವಿ ನಮ್ಮ ಪಾಲಿಗೆ ನಮ್ಮ ಮಗ ಸತ್ತೋಗ್ಯಾನ ಅನ್ಕೊಂತೀವಿ. ಯಾವತ್ತೂ ಕೂಡ ಸಾಯವರೆಗೆ ನಮಗೆ ಮಕ್ಕನೇ ತೋರಿಸ್ಬೇಡ ಅಂತೇಳಿ ಕುತ್ಕಿಡು ಹೊರಗೆ ದಬ್ಬಿದ್ದಾರೆ. ಸ್ವಲ್ಪ ಕೂಡ ಕರುಣೆ ಇಲ್ದಂಗೆ ಯೇಸು ಪ್ರಭು ನಂಬ್ಕೊಂಡಿದ್ದಕ್ಕೆ ಹೆಂಗಿದೆ ನೋಡ್ರಿ ಪ್ರಪಂಚ. ಅವನೇನು ಸರಾಯಿನೂ ಕುಡಿಲಿಲ್ಲ, ಅವನೇನು ವ್ಯಭಿಚಾರನೂ ಮಾಡಲಿಲ್ಲ, ಕಳ್ಳತನೂ ಮಾಡಲಿಲ್ಲ, ದಾರೋಡೆನೂ ಮಾಡಲಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಂದ್ರೆ ಕೂತ್ಗೆಡ್ದು ಹೊರಗೆ ದಬ್ಬಿದ್ದಾರೆ. ಪರವಾಗಿಲ್ಲ. ಇವನೇನು ಮಾಡಿದೆ ಗೊತ್ತಾ? ಆ ಬ್ಯಾಗ್ ತಕ್ಕೊಂಡು ರೋಡ್ ಗುಂಟ ನಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದಾನೆ. ನನ್ನ ತಂದೆ ತಾಯಿ ನಾನು ಹೊರಗೆ ಹಾಕಿದ್ರು, ನಾನು ಎಲ್ಲಿ ಹೋಗಲಿ ಇವಾಗ? ಯಾರು ನೋಡ್ತಾರೆ ನನ್ನ ಇವಾಗ? ಯಾರು ಊಟ ಯವನಸ್ತನು ಎಲ್ಲಿ ಊಟ ಮಾಡಲಿ ಇವಾಗ? ನಾನು ಯಾರು ಊಟ ಕೊಡ್ತಾರೆ, ಯಾರು ಪೋಷಿಸ್ತಾರೆ ನನ್ನ ಇವಾಗ? ದಾರಿಗುಂಟ ಆ ಬೀದಿಯಲ್ಲಿ ನಡ್ಕೊಂಡು ಹತ್ಕೊಂಡು ದಾರಿಗುಂಟು ಹೋಗ್ತಾ ಇದ್ದಾನೆ.
ಆತನಿಗೆ ಒಂದು ಆಲೋಚನೆ ಬಂದಿದೆ, ಎಲ್ಲಿ ಆಶ್ರಯಕ್ಕೆ ಹೋಗೋಣ ಇವಾಗ, ಯಾರನ್ನ ಕೇಳೋಣಂದರೆ ನಾನು ಪ್ರತಿ ಭಾನುವಾರ ಹೋಗುವಂಥ ಪಾಸ್ಟರ್ ಹತ್ರ ಹೋಗಿ ಕೇಳೋಣ, ಸಾರ್ ನನಗೆ ಹಿಂಗೆ ಮನೆಯಿಂದ ಹೊರಗಾಕಿದ ಏನು ಮಾಡಲಿ, ಅವ್ರು ಏನು ಹೇಳ್ತಾರೆ ನೋಡೋಣ ಅಂಥೇಳಿ ಆತನಿಗೆ ಚರ್ಚ್ ನೆನಪು ಬಂದು ಸೀದಾ ಆ ಪಾಸ್ಟರ್ ಹತ್ರ ಹೋಗಿ, ಸಾರ್ ನಾನು ಯೇಸುಪ್ರಭು ನಂಬಿನಂತ ಮನೇಲಿ ಗೊತ್ತಾಗಿದ್ದಕ್ಕೆ ಒಂದು ಕ್ಷಣ ಕೂಡ ನಮ್ಮ ಮನೇಲಿ ಇರೋಂಗಿಲ್ಲ, ನಮ್ಮ ಮನೆಗೆ ಬರೋಂಗಿಲ್ಲ, ನೀನು ಎಲ್ಲನೂ ಹೋಗಿ ಸಾಯಿ ಅಂತೇಳಿ ಕಳಿಸಿದಾರೆ ಸಾರ್, ನಾನು ಎಲ್ಲಿ ಹೋಗ್ಬೇಕಂತ ತೋಚಲಿಲ್ಲ, ಇಲ್ಲಿಗೆ ಬಂದೀನಿ ಸಾರ್, ಏನು ಮಾಡಲಿ ಸರ್ ಅಂದರೆ, ಪರವಾಗಿಲ್ಲ ನೀನು ಇಲ್ಲೇ ಚರ್ಚಲ್ಲಿ ಏನಾದರೂ ಸೇವ್ ಮಾಡಿಕೊಂಡು ಇಲ್ಲೇ ಇರು, ಇಲ್ಲೇ ಊಟ ಮಾಡು ಅಂಥೇಳಿ ಅಲ್ಲೇ ಪಾಸ್ಟ್ ಜೊತೆಲಿಟ್ಕೊಂಡು ಅಲ್ಲೇ ಸೇವ್ ಮಾಡ್ಕೊಂಡು ಹಳ್ಳಿಗಳಿಗೆ ಹೋಗುತ್ತಾ ಚರ್ಚಲ್ಲಿ ಏನಾದರೂ ಸಹಾಯ ಮಾಡ್ತಾ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ತಾಯಿ ಹೊರಗಾಕಿದ್ದಾಳೆ, ತಂದೆ ಹೊರಗಾಕಿದ್ದಾನೆ, ಎತ್ತವರು ಹೊರಗಾಕಿದ್ದಾರೆ. ಚೆನ್ನಾಗಿ ಕೇಳ್ರಿ, ಚೆನ್ನಾಗಿ ಕೇಳ್ರಿ. ಎಂಥ ಸ್ಥಿತಿ ಅದು, ದಿಕ್ಕಿಲ್ಲದ ಸ್ಥಿತಿ, ಆಧಾರ ಇಲ್ಲ. ಆಧಾರವಾಗಿ ನಿಲ್ಬೇಕಾದಂಥ ತಾಯಿ, ಆಧಾರವಾಗಿ ನಿಲ್ಬೇಕಾದಂಥ ತಂದೆ, ಆಧಾರವಾಗಿ ನಿಲ್ಬೇಕಾದಂಥ ಕುಟುಂಬಸ್ಥರು ಅವನ ಪರವಾಗಿ ನಿಲ್ಲಿಲ್ಲ. ದಿನ ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಈ ಹುಡುಗ ಆಲಯದಲ್ಲಿ ಮೊಣಕಾಲಾಕಿ, ರಾತ್ರಿ ಟೈಮಲ್ಲಿ ಎದ್ದು ಮೊಣಕಾಲಾಕಿ, ಅಪ್ಪ ನಮ್ಮ ತಂದೆ ತಾಯಿ ನನ್ನ ಹೊರಗಾಕ್ಯಾರಪ್ಪ, ನನಗೆ ಯಾರು ದಿಕ್ಕಿಲ್ಲಪ್ಪ, ನನಗೆ ಯಾರ ಆಧಾರ ಇಲ್ಲಪ್ಪ, ನೀನೇ ಆಧಾರಪ್ಪ ಅಂತ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾನೆ. ಇವತ್ತು ಆ ವ್ಯಕ್ತಿ ಏನಾಗೇನು ಗೊತ್ತಾ, 1,00,000 ಆತ್ಮಗಳ ಮೇಲೆ ಪಾಸ್ಟ್ರಾಗಿ ದೇವರು ಆತನ ಮಾಡಿದ್ದಾರೆ. ಎಷ್ಟು ಲಕ್ಷ ಆತ್ಮಗಳು? 1,00,000 ಆತ್ಮಗಳ ಮೇಲೆ ಆ ಸಭೆಗೆ ದೇವರು ಆತನ ಪಾಸ್ಟ್ರಾಗಿ ಮಾಡಿದ್ದಾನೆ. ಆತ ಹೇಳ್ತಾನೆ, ಒಂದು ದಿನ ತಂದೆ ತಾಯಿನ ನನ್ನ ದೂರ ತಳ್ಳಿದ್ರು, ಇವತ್ತು ಇಷ್ಟು ಮಂದಿ ತಂದೆ ತಾಯಿಗಳ ದೇವರು ನನಗೆ ಕೊಟ್ಟಿದ್ದಾನೆ. ದೇವರೇ ನಮಗೆ. ಮಗನ ಮಗಳೇ, ಸೋದ್ರಿ, ಚೆನ್ನಾಗಿ ಹೇಳ್ರಿ. ಅಬ್ರಹಾಮ ಸಾರ ಅವ್ರ ಮನೇಲಿ ಒಬ್ಬ ಕೆಲಸದಾಕಿದ್ಲು. ಆಕೆ ಹೆಸರು ಏನು ಗೊತ್ತಾ? ಹಾಗರಳು. ಅಬ್ರಾಹ್ಮನ ಮದುವೆ ಮಾಡ್ಕೊಂಡಿದ್ದ. ಓಕೆ, ಸಾರಳನ್ನು ಮದುವೆ ಮಾಡ್ಕೊಂಡಿದ್ದ. ಮೊದಲನೇ ಹೆಂಡ್ತಿ ಸಾರಳು, ಎರಡನೇ ಹೆಂಡ್ತಿ ಹಾಗರಳು. ರೈಟ್. ಅಬ್ರಾಹ್ಮನ ಹೆಂಡ್ತಿ ತನಗೆ ಮಕ್ಕಳಾಗಲಿದ್ದಕ್ಕೆ ಆಕೆಯನ್ನು ಮದುವೆ ಮಾಡಿದ್ದ. ಈಗ ಹೆಂಡ್ತಿನೇ ಮದುವೆ ಮಾಡಿದ್ಲು. ಈಗ ಅಬ್ರಹಾಂ ಮತ್ತು ಸಾರಾ ಇಬ್ಬರು ಸೇರಿ ಆಗರಳ ಮನೆಯಿಂದ ಹೊರಗಾಕಿದ್ದಾರೆ. ಆಕೆಗೆ ಒಂದು ಮಗು ಇದೆ, ಚಿಕ್ಕ ಮಗು. ಆ ಮಗುನ ತಕ್ಕೊಂಡು ಒಂದು ಬಾಟ್ಲಿಯಲ್ಲಿ ನೀರು ತುಂಬಿಕೊಂಡು ಬೇರ್ಷೆಬ ಅರಣ್ಯಕ್ಕೆ ಹೋಗಿದ್ದಾಳೆ. ಇದು ನಾಳೆ ಹೇಳಿದ್ದೀನಿ, ಅದನ್ನು ವಿವರಣೆ ಮಾಡಲ್ಲ, ಸತ್ಯ ವಿವರಣೆ ಮಾಡ್ತೀನಿ. ಆ ಮಗುನ ಎತ್ಕೊಂಡು ಬಾಟ್ಲಿ ತಕ್ಕೊಂಡು ಅಡವಿಗೆ ಹೋಗಿದ್ದಾಳೆ. ಮಧ್ಯಾಹ್ನ ಈ ಥರ ಬಿಸಿಲು, ಭಯಂಕರ ಬಿಸಿಲು, ನೀರು ಖಾಲಿಯಾಗಿದೆ. ಮಗು ನೀರು ಕೇಳ್ತಾ, ಅಮ್ಮ ನೀರು ಬೇಕಮ್ಮ, ನೀರು ಅಡಿಕೆ ಆಗತ್ತಮ್ಮ ಅಂದರೆ ನೀರು ಎಲ್ಲಿ ಇಲ್ಲ. ಅರಣ್ಯದಲ್ಲಿ ಎಲ್ಲ ಕಡೆ ತಿರುಗಿ ನೀರಿಲ್ಲ. ಕೊನೆಗೆ ನೀರಂದು ಮಗು ಸಾಯೋ ಸ್ಥಿತಿಯಾಗಿದೆ. ಆ ಮಗುನ ಒಂದು ಗಿಡದ ಅಡಿಯಲ್ಲಿ ಮಲಗಿಸಿ ಮೊಣಕಾಲಾಕಿ ದೇವ್ರ ಮುಂದೆ ಅಳ್ತಾಳೆ, ದೇವರೇ, ನನಗೆ ಆಧಾರವಾಗಿದ್ದಂಥ ನನ್ನ ಗಂಡ ನನ್ನನ್ನು ಹೊರಗಾಕಿದ್ದಾನೆ, ನನಗೆ ಆಧಾರವಾಗಿದ್ದಂಥ ನನ್ನ ಯಜಮಾನಿನ ನನ್ನ ಮನೆಯಿಂದ ಹೊರಗಾಕಿದ್ದಾಳೆ, ನನಗೆ ಯಾರು ಆಧಾರ ಇಲ್ಲ, ನನಗೆ ಯಾರು ದಿಕ್ಕಿಲ್ಲ, ನನಗೆ ಯಾರು ಸಪೋರ್ಟ್ ಇಲ್ಲ, ನನಗೆ ಯಾರು ಸಹಾಯ ಇಲ್ಲ. ಈ ಅರಣ್ಯದಲ್ಲಿ ಒಂಟಿಯಾಗಿ ನಾನು ಅಲಿತಾ ಇದ್ದಾನೆ, ನನ್ನ ಮಗ ನೀರಿಲ್ಲದೆ ಪ್ರಾಣ ಬಿಡ್ತಾ ಇದ್ದಾನೆ, ದೇವರೇ ಕರುಣಿಸು ಅಂದರೆ. ಚೆನ್ನಾಗಿ ಕೇಳ್ರಿ, ನನ್ನ ದೇವರು ಒಂದು ವಾಗ್ದಾನ ಮಾಡ್ಯಾನ ಬೈಬಲಲ್ಲಿ, ದಿಕ್ಕಿಲ್ಲದವರಿಗೆ ನಾನೇ ದೇವರು. ಏನು ವಾಗ್ದಾನ ಮಾಡ್ಯಾನ? ದಿಕ್ಕಿಲ್ಲದವರಿಗೆ ನಾನೇ ದೇವರು ಅಂತ ವಾಗ್ದಾನ ಮಾಡಿದ ದೇವರು ಆಕಾಶದಿಂದ ದೂತನ ಮಾತಾಡ್ತಾನೆ, ಆಗರಳೆ ಯಾಕೆ ಅಳ್ತೀಯ, ಏನಾಯ್ತು ನಿನಗೆ? ಅಪ್ಪ ಹಿಂಗಾಯ್ತು, ಸ್ವಲ್ಪ ಕಣ್ತೆಗಿ ಪಕ್ಕಕ್ಕೆ ನೋಡು, ಕಣ್ತೆಗಿ ಪಕ್ಕಕ್ಕೆ ನೋಡು, ಕಣ್ತೆಗೆದು ಪಕ್ಕಕ್ಕೆ ನೋಡ್ತಾಳೆ, ಜೀವ ಜಲ ದೇವರು ಉಕ್ಕಿಸಿದಾನೆ. ಕೆಲವು ಜನ ನಿಮ್ಮನ್ನು ನೋಡಿ ಸವಾಲಾಗ್ತಾರೆ, ಆ ಮೂತಿಗೆ ಯಾವನ್ ಬಂದು ಸಹಾಯ ಮಾಡ್ತಾರೆ, ಆ ಕುಟುಂಬದವರಿಗೆ ಯಾರು ಬಂದು ಸಹಾಯ ಮಾಡ್ತಾರೆ, ಆ ವ್ಯಕ್ತಿಗೆ ಯಾರು ಬಂದು ಸಹಾಯ ಮಾಡ್ತಾರೆ, ಇವ್ರಿಗೆ ಯಾರು ಸಹಾಯ ಮಾಡಕ್ಕೆ ಮುಂದೆ ಬರ್ತಾರೆ, ಯಾವ ಅಧಿಕಾರಿ ಇವ್ರಿಗೆ ಸಹಾಯ ಮಾಡಕ್ಕೆ ಮುಂದೆ ಬರ್ತಾನೆ, ಯಾವ ರಾಜಕೀಯ ವ್ಯಕ್ತಿ ಇವ್ರಿಗೆ ಸಹಾಯ ಮಾಡಕ್ಕೆ ಮುಂದೆ ಬರ್ತಾನೆ, ಯಾವ ಕುಟುಂಬ ಇವ್ರಿಗೆ ಸಹಾಯ ಮಾಡಕ್ಕೆ ಮುಂದೆ ಬರ್ತಾರಂತ ಕೆಲವು ಜನ ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ಬೋದು.
ಇವ್ರ ಮುಖಕ್ಕೆ ಯಾರು ಇವರಿಗೆ ಹೆಲ್ಪ್ ಮಾಡ್ತಾರೆ? ಮಾತಾಡ್ಬೋದು. ದೇವ್ರು ನಗ್ತಾನೆ ಅವ್ರು ಮಾತಾಡೋದು ನೋಡಿ. ಯಾಕೆ ಹಂಗೆ ಮಾತಾಡ್ತಾರೆ ಹೇಳ್ರಿ? ದಿಕ್ಕಿಲ್ದವ್ರಂತ. ಯಾಕೆ ಹಂಗೆ ಮಾತಾಡ್ತಾರೆ ಹೇಳ್ರಿ? ನಿಮ್ಗೆ ಯಾವ ಸಪೋರ್ಟ್ ಇಲ್ಲ ಅಂತೇಳಿ ಸಪೋರ್ಟ್ ಇಲ್ದವ್ರನ್ನ ನೋಡಿ ಜನ ಕೇವಲವಾಗಿ ಮಾತಾಡ್ತಾರೆ. ದೇವ್ರು ನಗ್ತಾನೆ. ದೇವ್ರೇನಂತ ಗೊತ್ತಾ? ಅವ್ರಿಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರು ಜೀವ ಜಲದ ಸಮೇತ ಸಹಾಯ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಸೈತಾನ್ ಬಂದು ಹೇಳ್ತಾನೆ, ನೋಡಿ ಅವ್ರು ನಿನಗೆ ಸಹಾಯ ಮಾಡವಲ್ರು, ಇವ್ರು ನಿನಗೆ ಸಹಾಯ ಮಾಡವಲ್ರು, ನೋಡಿ ಯಾರು ನಿನಗಿಲ್ಲ, ಯಾರು ನಿನ್ನ ಜೊತೆಗಿಲ್ಲ, ಒಬ್ಬರು ನಿನಗೆ ಗತಿ ಇಲ್ಲ, ಒಬ್ಬರು ನಿನ್ನ ಹತ್ರ ಕರೆಯಲ್ಲ. ಯಾಕೆ ಬದುಕ್ತೀಯ? ಯಾರಿಗಾಕೆ ಬದುಕ್ತೀಯ? ನೇಣಕ್ಕಂಡು ಸತ್ತೋಗು. ಅದಕ್ಕೆ ಪಾಪ ಜನ ಸಾಯ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನೀನು ಅನ್ಬೇಕವಾಗ, ಯಾರು ನನಗಿಲ್ಲ ಅಂದರು ಆಗರಳ ದೇವರು, ದಾವೀದನ ದೇವರು, ಯೋಸೇಫನ ದೇವರು, ಎಲಿಯನ ದೇವರು, ಎಲಿಷನ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ದಾನಿಯೇಲನ ದೇವರು ನನ್ನ ಪಕ್ಷ ಇದ್ದಾನೆ. ಸಂಬಂಧಿಕರ ಜೊತೆಲಿಲ್ಲ, ಸ್ನೇಹಿತರ ಜೊತೆಲಿಲ್ಲ, ಯಾರ ಜೊತೆಲಿಲ್ಲ. ಯಾಕೆ ಬದುಕ್ತೀಯ? ಸತ್ತೋಗಂದ್ರೆ ಸೈತಾನಿಗೆ ಹೇಳಿ ನೀನು ಸತ್ತೋಗಿ ಮೊದಲು ಅಂತ. ನಾನು ಹೇಳ್ತೀನಿ, ನಿಮ್ಮ ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಇದ್ದರೆ ಸ್ವಲ್ಪ ಮೇಲೆ ಬರ್ಬೋದು. ದೇವರು ನಿನಗೆ ಆಧಾರವಾಗಿದ್ದರೆ, ಯೋಸೇಫನ್ ಎಷ್ಟು ಮೇಲೆ ಹೋದ? ಪ್ರಧಾನಮಂತ್ರಿ ಸ್ಥಾನಕ್ಕೆ ಬರ್ತಿತ್ತು. ಕುಟುಂಬ ಚೆನ್ನಾಗಿ ನಡೀತಿತ್ತು, ಚೆನ್ನಾಗೇ ಜೀವನ ಹೋಗ್ತಿತ್ತು, ಸೂಪರ್ ಆಗಿತ್ತು ಜೀವನ. ಅದೇನೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಆ ವ್ಯಕ್ತಿನ ನಾಳೆಯಿಂದ ಕೆಲ್ಸಕ್ಕೆ ಬರೋಂಗಿಲ್ಲಪ್ಪ ನೀನು ಅಂದ್ಬಿಟ್ರು. ಹೆಂಗಾಗ್ಬೇಡ ಹೇಳ್ರಿ, ಯೋಚನೆ ಮಾಡಿರಿ. ಇದ್ದಕ್ಕಿದ್ದಂಗೆ ಕೆಲಸ ಕಳ್ಕೊಂಡ್ರೆ ಆ ವ್ಯಕ್ತಿಗೆ ಹೆಂಗಾಗಬೇಕು? ಭಾಳ ನೋವಾಯಿತು, ಭಾಳ ಬೇಜಾರಾಯಿತು. ಹತ್ಬಿಟ್ಟ ದಾರಿಗುಂಟ ಆಟೋದಲ್ಲಿ ಹತ್ಕೊಂಡೇ ಬರ್ತಾ ಇದ್ದಾನೆ ಮನೆಯವರೆಗೂ. ಏನು ಮಾಡ್ಬೇಕು ಇವಾಗ? ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂದರು. ಕುಟುಂಬನ ಹೆಂಗೆ ಸಾಕಲಿ, ಹೆಂಡ್ತಿನ ಹೆಂಗೆ ಸಾಕಲಿ, ಮಕ್ಕಳು ಹೆಂಗೆ ಸಾಕಲಿ, ಜೀವನ ಹೆಂಗೆ ಮುಂದುವರಿಸಲಿ? ಏನು ತೋಚದ ಪರಿಸ್ಥಿತಿ. ಮೊಣಕಾಲಾಕಿ ದೇವರಿಗೆ ಪ್ರಾರ್ಥನೆ ಮಾಡ್ದೆ, ಏನು ಮಾಡೋಣ ದೇವ್ರೆ, ನನ್ನ ಜೀವನಕ್ಕೆ ಆಧಾರವಾಗಿರುವಂಥದ್ದು ಜಾಬ್ ನನ್ನ ಕೈ ಬಿಟ್ಟೋಯ್ತು, ನಾನು ಏನು ಮಾಡಲಿ ಇವಾಗ ಅಂತ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರೆ ದೇವರ ಆತನಿಗೆ ಹೇಳ್ದ, ನೀನೊಂದು ಚಿಕ್ಕ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡು, ಸಣ್ಣದೊಂದು ಕಂಪ್ನಿನ ಸ್ಟಾರ್ಟ್ ಮಾಡು, ಚಿಕ್ಕದಾಗಿ ಸ್ಟಾರ್ಟ್ ಮಾಡು, ನಾನು ಅದಕ್ಕೆ ಸಹಾಯ ಮಾಡ್ತೀನಂದ. ಅಮ್ಮ ನಿಜ ಹೇಳ್ತೀನಿ, ಚಿಕ್ಕದಾಗಿ ಆ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ದ. ಕೆಲವು ವರ್ಷಗಳಾತ ಬೆಳೀತಂದರೆ ಇವತ್ತು ಆ ಕಂಪ್ನಿಗೆ ಎಷ್ಟು ದುಡ್ದಿದೆ, ಕಂಪ್ನಿ ಎಷ್ಟು ಬೆಳೆದಿದೆ ಅಂದರೆ 1000 ಅಲ್ಲ, ಕೋಟಿಗಳು ಸಂಪಾದನೆ ಮಾಡುವಷ್ಟು ಆ ಕಂಪನಿನ ದೇವರು ಬೆಳೆಸಿದಾನೆ. ನೌಕರಿ ಕಳ್ಕೊಂಡು, ಉದ್ಯೋಗ ಕಳ್ಕೊಂಡು ದಿಕ್ಕಿಲ್ಲದ ಸ್ಥಿತಿಯಲ್ಲಿರುವಾಗ ದೇವರು ಆ ಕುಟುಂಬಕ್ಕೆ ಆಧಾರವಾಗಿದ್ದರಿಂದ 1000 ಕೋಟಿಗಳು ದುಡಿಯುವಂತೆ ಆ ಕಂಪ್ನಿನ, ಆ ಓನರ್ನ ದೇವರು ಮೇಲೆತ್ತಿದ್ದಾನೆ. ಆಧಾರ ಇಲ್ವಾ? ಆಧಾರ ಇಲ್ವಾ? ನಾನು ಎದುರಿಸಲ್ಲ, ಈ ಮನೆ ಸರಿ ಇಲ್ಲ, ಈ ಮೂಲೆ ಸರಿ ಇಲ್ಲ, ಈ ವಾಸ್ತು ಸರಿ ಇಲ್ಲ, ನಿನ್ನ ಹಣೆ ಬರ ಸರಿ ಇಲ್ಲ, ನಿನ್ನ ಕರ್ಮ ಸರಿ ಇಲ್ಲ, ಹಂಗೆ ಹೇಳಲ್ಲ. ಭಯಪಡಬೇಡ, ನಿನಗೆ ಆಧಾರವಾಗಿರ್ತೀನಂತ ವಾಗ್ದಾನ ಮಾಡಿದ ದೇವರು ನಿನ್ನ ಪಕ್ಷ ಇದ್ದಾನೆ. ಹೇಳ್ರಿ, ಲಾಸ್ಟ್ ಸಾರಿ ಹೇಳ್ರಿ. ಅಕ್ಕ, ಪಾಸ್ಟ್ರ್ ಹೇಳಿದ ವಾಕ್ಯ ಅರ್ಥ ಆಯ್ತಾ? ನೀವೇಳ್ರಿ ಅಣ್ಣ, ತಮ್ಮಡು, ವಾಕ್ಯ ಅರ್ಥ ಆಯ್ತಾ? ಆಧಾರ ಇಲ್ವಾ? ಯಾರ ಸಪೋರ್ಟ್ ಇಲ್ವಾ? ಎಲ್ಲರೂ ತಿರಸ್ಕಾರ ಮಾಡಿದಾರ? ಭಯಪಡಬೇಡ,
ದೇವರೇ ನಿಮಗೆ